ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ನಿಮಿತ್ತವಾಗಿ ಬಹಳ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಮಾಡಲಾಯಿತು. ಸಚಿವರು ಆದಿಯಾಗಿ, ಅಧಿಕಾರಿಗಳಾದಿಯಾಗಿ ಗಣ್ಯಮಾನ್ಯರೆಲ್ಲರೂ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆಯನ್ನು ಮಾಡಿ ಪುಷ್ಪ ನಮನವನ್ನು ಸಲ್ಲಿಸಿ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯ ಕೋರಿದರು. ಸಚಿವ ಈಶ್ವರ್ ಖಂಡ್ರೆ ಅವರು ಜಯಂತ್ಯೋತ್ಸವ ಅಂಗವಾಗಿ ಮಾತನಾಡಿ, ಭಾರತದ ಸಂವಿಧಾನ ಶಿಲ್ಪಿ ಡಾ. ಬಿ.ಆರ್. ಅಂಬೇಡ್ಕರ್ ಅವರು ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಮೌಲ್ಯಗಳನ್ನು ಸಂವಿಧಾನದಲ್ಲಿ ಅಚ್ಚಳಿಯದಂತೆ ಮೂಡಿಸಿ ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿ ಹಾಕಿದವರು ಆಗಿದ್ದಾರೆ ಎಂದರು. ಅಂಬೇಡ್ಕರ್ ಅವರ ದೂರದೃಷ್ಟಿ ಮತ್ತು ಬದ್ಧತೆಯಿಂದ ಸಂವಿಧಾನವು ಪ್ರತಿಯೊಬ್ಬ ನಾಗರಿಕನಿಗೂ ಹಕ್ಕುಗಳು ಮತ್ತು ಗೌರವಯುತ ಜೀವನದ ಭರವಸೆ ನೀಡುತ್ತಾ ಇದೆ. ಶೋಷಿತರು ಹಾಗೂ ಹಿಂದುಳಿದವರ ಹಕ್ಕುಗಳಿಗಾಗಿ ಅವರು ನಡೆಸಿದ ಹೋರಾಟ ಸದಾ ಪ್ರೇರಣೆಯಾಗಿದ್ದು, ಅವರ ಆದರ್ಶಗಳನ್ನು ನಮ್ಮೆಲ್ಲರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಇದೇ ವೇಳೆ ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವರಾದ ರಹೀಂ ಖಾನ್ ಮಾತನಾಡಿ, ಅಂಬೇಡ್ಕರ್ ಅವರ ಸಮಾನತೆ, ನ್ಯಾಯ ಮತ್ತು ಸ್ವಾಭಿಮಾನದ ಸಂದೇಶಗಳು ಸಮಾಜಕ್ಕೆ ದಾರಿ ದೀಪವಾಗಿವೆ ಎಂದು ತಿಳಿಸಿದರು. ಶಾಸಕ ಡಾ. ಶೈಲೇಂದ್ರ ಬೆಲ್ದಾಳಿ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ವ್ಯಕ್ತಿಯಲ್ಲ, ಒಂದು ಚಿಂತನಾ ಕ್ರಾಂತಿಯಾಗಿದ್ದಾರೆ. ಅವರ ತತ್ವಗಳು ಸಮಾಜದ ಅಭಿವೃದ್ಧಿಗೆ ಮಾರ್ಗದರ್ಶನವಾಗಿದ್ದು, ಶಿಕ್ಷಣವೇ ಶಕ್ತಿ ಎಂಬ ಸಂದೇಶವನ್ನು ಪ್ರತಿಯೊಬ್ಬರೂ ಅಳವಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ. ಗಿರೀಶ್ ಬದೋಲಿ, ಮಹಾನಗರ ಪಾಲಿಕೆಯ ಆಯುಕ್ತ ಮುಕುಲ್ ಜೈನ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ, ಮಹಾನಗರ ಪಾಲಿಕೆಯ ಮೇಯರ್ ಎಂಡಿ ಗೌಸ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಮಾಜಿ ಸಚಿವ ಬಂಡೆಪ್ಪ ಕಾಶಂಪುರ್, ವಿಧಾನ ಪರಿಷತ್ ಸದಸ್ಯ ಅರವಿಂದ್ ಕುಮಾರ್ ಅರಳಿ, ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಯೋಗೇಶ್, ಮುಖಂಡರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ, ಈಶ್ವರ್ ಸಿಂಗ್ ಠಾಕೂರ್, ವಿಜಯ್ ಕುಮಾರ್ ಸೋನಾರೆ, ಮಾರುತಿ ಬೌದ್ಯ, ಅನಿಲ್ ಬೆಲ್ದಾರ್, ಸಂಜಯ್ ಜಾಗಿದ್ದಾರ್, ವಿನೋದ್ ಅಪ್ಪೆ, ಪೃಥ್ವಿರಾಜ್, ಮಹೇಶ್ ಗೋರ್ನಾಲ್ಕಲ್, ಪಂಡಿತ್ ರಾವ್ ಚಿದ್ರಿ, ಸಿದ್ದರಾಮಯ್ಯ ಸ್ವಾಮಿ, ಬಾಬು ಪಾಸ್ವಾನ್, ಶ್ರೀಪತ್ರಾವ್ ದೀನೆ, ಶಿವಕುಮಾರ್ ನೀಲಕಟ್ಟಿ, ವಿನಯ್ ಕುಮಾರ್ ಮಾಳ್ಗೆ, ರಾಜ್ಕುಮಾರ್ ವಾಗ್ಮಾರೆ, ರಾಜ್ಕುಮಾರ್ ಮೂಲ್ ಭಾರತಿ, ಅಭಿ ಕಾಳೆ, ರಾಜ್ಕುಮಾರ್ ಬನ್ನೇರ್ ಹಾಗೂ ಡಾ. ಕಾಶಿನಾಥ್, ಉಮೇಶ್ ಸೊರಳಿಕರ್, ಸುಬ್ಬಣ್ಣ ಕರಕನಹಳ್ಳಿ, ಗೋವಿಂದ ಪೂಜಾರಿ ಸೇರಿದಂತೆ ವಿವಿಧ ಸಂಘ ಸಂಸ್ಥೆ ಪದಾಧಿಕಾರಿಗಳು, ಗಣ್ಯರು, ಮುಖಂಡರು ಭಾಗಿಯಾಗಿದ್ದರು. ಇದೇ ವೇಳೆ ಅಲಂಕೃತ ಸಾರೋಟಿನಲ್ಲಿ ಇರಿಸಲಾದ ಡಾ. ಬಿ.ಆರ್. ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸುವ ಮೂಲಕ ಭವ್ಯ ಮೆರವಣಿಗೆಗೆ ಸಚಿವ ಈಶ್ವರ್ ಖಂಡ್ರೆ ಅವರು, ಸಚಿವ ರಹೀಂ ಖಾನ್ ಸೇರಿದಂತೆ ಗಣ್ಯಾತಿ ಗಣ್ಯರು ಚಾಲನೆ ನೀಡಿದರು. ಪ್ರತಿ ವರ್ಷಾನುಸಾರ ಈ ವರ್ಷವೂ ಕೂಡ ಸಮತಾ ಸೈನಿಕ ದಳ ವತಿಯಿಂದ ವಿಶೇಷವಾಗಿ ಪಥಸಂಚಲನ ಮೂಲಕ 500ಕ್ಕೂ ಅಧಿಕ ಜನ ಭಾಗಿಯಾಗಿ ಪಥಸಂಚಲನ ಮೂಲಕ ವಿಶೇಷ ವಂದನೆಯನ್ನ ಡಾ. ಬಿ.ಆರ್. ಅಂಬೇಡ್ಕರ್ ಅವರಿಗೆ ಸಲ್ಲಿಸಿದರು. ಭಾರತ ರತ್ನ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವ ಈ ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ಸ್ನೇಹಿತರು, ಆತ್ಮೀಯರಾದಂತಹ ಮಾನ್ಯ ರಹೀಂ ಖಾನ್ ರವರು ಇದ್ದಾರೆ. ಶಾಸಕ ಮಿತ್ರಗಳಾದಂತಹ ಮಾನ್ಯ ಡಾ. ಶೈಲೇಂದ್ರ ಬೆಲ್ದಾಳಿ ಅವರು, ಮಾಜಿ ಸಚಿವರಾದಂತಹ ಮಾನ್ಯ ಬಂಡೆಪ್ಪ ಕಾಶಂಪುರ್ ಅವರು, ಮತ್ತೆ ಜಿಲ್ಲಾಡಳಿತ ಎಲ್ಲ ಅಧಿಕಾರಿಗಳಿದ್ದಾರೆ. ಉಪಸ್ಥಿತರಿರುವಂತಹ ಎಲ್ಲ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿಗಳ, ಇಲ್ಲಿ ಬಂದಂತ ಎಲ್ಲ ಸಹೋದರ ಸಹೋದರಿಯರಿಗೂ, ಸಮಸ್ತ ನಾಡಿನ ಜನತೆಗೂ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಮತ್ತು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಇವತ್ತು ನಾವು ಬರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವ ಆಚರಣೆ ಮಾಡಿದ್ರೆ ಸಾಲದು. ಅವ್ರದ್ದೇನು ವಿಚಾರಧಾರೆಗಳಿದ್ದಾವೆ, ಆ ವಿಚಾರಧಾರೆಗಳನ್ನು ನಾವು ಅಳವಡಿಸಿಕೊಂಡು ಏನಿವತ್ತು ಅವರ ಏನ್ ಹೇಳಿದ್ದಾರೆ ಅದನ್ನು ಪ್ರತಿಯೊಬ್ಬರು, ವಿಶೇಷವಾಗಿ ನಮ್ಮ ಯುವಕರು ಅಧ್ಯಯನ ಮಾಡಬೇಕು. ಅವರ ವಿಚಾರಧಾರ ಅಧ್ಯಯನ ಮಾಡಿದ್ರೆ ನಮ್ಮಲ್ಲಿ ಆತ್ಮವಿಶ್ವಾಸ ಮೂಡ್ತದೆ, ಪ್ರತಿಯೊಬ್ಬರಲ್ಲಿ ಸ್ವಾಭಿಮಾನ ಮೂಡ್ತದೆ, ಪ್ರತಿಯೊಬ್ಬರಲ್ಲಿ ದೇಶದ ಪ್ರತಿ ದೇಶ ಪ್ರೇಮ ಮೂಡ್ತದೆ. ಎಂತ ಕಷ್ಟಗಳು, ಎಂತ ಕಾರ್ಪಣ್ಯಗಳು ಬಂದರೂ ಸಹಿತ ಆ ಕಷ್ಟಗಳನ್ನು ಎದುರಿಸುವಂತ ಒಂದು ಶಕ್ತಿ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿದೆ. ಹೀಗಾಗಿ ಇವತ್ತು ಅವರೇನು ಹೇಳಿದ್ದಾರೆ, ಶಿಕ್ಷಣ, ಸಂಘಟನೆ, ಸಂಘರ್ಷ, ಆ ಒಂದು ನಿಟ್ಟಿನಲ್ಲಿ
ಪ್ರತಿಯೊಬ್ಬರು ಒಂದು ಮಾತನ್ನು ಹೇಳ್ತಾರೆ, ಯಾರು ಜಾತಿ ವಿನಾಶದಲ್ಲಿ ಆಸಕ್ತಿ ಉಳ್ಳಂತ ಸಮಾಜ ಇವತ್ತು ತಳವರ್ಗದವರಿಗೆ ಸುಶಿಕ್ಷಿತರನ್ನಾಗಿ ಮಾಡಿದ್ರೆ ಈ ಜಾತಿ ಪದ್ಧತಿ ಚೂರಾಗಿ ಹೋಗ್ತದೆ ಅನ್ನುವಂತ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗಾಗಿ ಆತ್ಮೀಯ ಬಂಧುಗಳೇ, ಇವತ್ತಿಗೂ ಸಹಿತ ಅಸಮಾನತೆ ಇದೆ, ಇನ್ನೊಂದು ಕಡೆ ಜಾತೀಯತೆ ಇದೆ, ಅಸ್ಪೃಶ್ಯತೆ, ಇವತ್ತು ಮೇಲು ಕೀಳು ಅನ್ನುವಂಥದ್ದು ಭಾವನೆಗಳಿದ್ದಾವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳ್ತಾರೆ, ಇವತ್ತು ನನ್ನ ಕಲ್ಪನೆಯ ಒಂದು ಸಮಾಜ ಅಂದ್ರೆ ಅದರ ತಳಹದಿ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹಬಾಳ್ವೆ, ಬಂಧುತ್ವ ಅನ್ನುವಂಥ ಮಾತನ್ನು ಹೇಳ್ತಾರೆ. ಪ್ರಜಾಪ್ರಭುತ್ವ ಅದೊಂದು ಸರ್ಕಾರದ ಪ್ರಕಾರವಲ್ಲ. ಪ್ರಜಾಪ್ರಭುತ್ವ ಸಹಬಾಳ್ವೆಯ, ಸಹೋದರತ್ವದ ಒಂದು ಪ್ರತೀಕ. ಹೀಗಾಗಿ ಪ್ರಜಾಪ್ರಭುತ್ವದಲ್ಲಿ ಅಸಮಾನತೆಗೆ ಅಲ್ಲಿ ಅವಕಾಶ ಇಲ್ಲ. ಯಾರು ಹುದ್ದೆಯಲ್ಲಿರ್ಬೋದು, ಮೇಲು ಕೀಳು ಅನ್ನುವಂಥದಕ್ಕೆ ಅವಕಾಶವಿಲ್ಲ ಅನ್ನುವಂಥ ಒಂದು ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಹೀಗಾಗಿ ಇವತ್ತಿಗೂ ನಮ್ಮಲ್ಲಿ ಏನು ಅನೇಕ ರೀತಿಯಲ್ಲಿ ಇನ್ನೂ ವರ್ಗ ಭೇದ ಇದೆ, ಇನ್ನು ವರ್ಣ ಭೇದ ಇದೆ, ಇನ್ನು ಲಿಂಗ ಭೇದ ಇದೆ. ಈ ವರ್ಗ ಭೇದ, ವರ್ಣ ಭೇದ, ಲಿಂಗ ಭೇದದಿಂದ ಬರೀ ಸಮಾಜ ಅಷ್ಟೇ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಜಗತ್ತಿನಲ್ಲಿ ಏನು ಹಿಂಸೆ ಇದೆ, ದ್ವೇಷ ಇದೆ, ಯುದ್ಧ ನಡೀತಾ ಇದೆ, ಮಕ್ಕಳು ಸಾಯ್ತಾ ಇದ್ದಾರೆ, ಇವತ್ತೇನು ನಾವು ನೋಡ್ತಾ ಇದ್ದೇವೆ, ಮಾನವೀಯತೆ ಸತ್ತೋಗ್ತಾ ಇದೆ. ಇದಕ್ಕೆಲ್ಲ ಪರಿಹಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಯಲ್ಲಿದೆ. ಏನು ಹಿಂದೆ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು, ಇವತ್ತು ಹಿಂದೆ 2500 ವರ್ಷದ ಹಿಂದೆ ಏನು ಗೌತಮ್ ಬುದ್ಧರವರು ಏನೊಂದು ಸಮಾನತೆಯ, ಶಾಂತಿಯ ಸಂದೇಶವನ್ನು ಸಾರಿದ್ದಾರೆ, ಅದೆಲ್ಲವನ್ನು ನಾವು ಅಳವಡಿಸಿಕೊಂಡು ಇವತ್ತು ಸುಂದರ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕಾಗಿದೆ. ಜಾತಿಗಳಲ್ಲಿ, ಧರ್ಮಗಳಲ್ಲಿ ಇವತ್ತು ಒಡೆದಾಳುವ ನೀತಿ ಅನುಸರಿಸುವಂಥದ್ದು ಇರ್ಬೋದು, ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಸಮಾಜವನ್ನು ಒಡೆಯುವಂತಹ ಒಂದು ಯಾವುದೇ ಶಕ್ತಿಗಳಿದ್ದು ಇವತ್ತು ಅದನ್ನು ದಮನ ಮಾಡುವಂಥ ಕೆಲಸ ನಾವೆಲ್ಲ ಮಾಡಬೇಕು ಅನ್ನುವಂಥ ಒಂದು ಮಾತನ್ನು ಇಲ್ಲಿ ಹೇಳುತ್ತಾ, ನಮ್ಮ ಸರ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವಾದರ್ಶದ ಮೇಲೆ ಸರ್ವರಿಗೂ ಸಮಪಾಲು, ಸರ್ವೇ ಜನ ಸುಖಿನೋ ಭವಂತು ಅನ್ನುವಂಥ ರೀತಿಯಲ್ಲಿ ಎಲ್ಲರ ಅಭ್ಯುದಯಕ್ಕಾಗಿ ದಮನಿತರು, ಶೋಷಿತರು, ಮಹಿಳೆಯರು, ಕಾರ್ಮಿಕರು, ನಿರ್ಗತಿಕರು ಎಲ್ಲರಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಅವನ್ನು ಅನುಷ್ಠಾನ ಮಾಡುವಂಥದ್ದರ ಮುಖಾಂತರ ಇವತ್ತು ಕೊಟ್ಟ ಮಾತಿನಂತೆ ನಡೆದು ಎಲ್ಲ ಭರವಸೆಗಳನ್ನು ಈಡೇರಿಸಿ ಇಡೀ ದೇಶದಲ್ಲೇ ನಮ್ಮ ರಾಜ್ಯದ ಪ್ರತಿಯೊಬ್ಬರ ತಲಾ ಆದಾಯವನ್ನು ಹೆಚ್ಚಿಸಿ ಅವರು ಸ್ವಾಭಿಮಾನದಿಂದ ಬಾಳುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಜನರ ಅಭಿವೃದ್ಧಿಗಾಗಿ ಎಲ್ಲರನ್ನು ಒಳಗೊಂಡು ಇವತ್ತು ನಾವೆಲ್ಲ ಸೇವೆಯನ್ನು ಮಾಡ್ತಾ ಇದ್ದೇವೆ, ಅನೇಕ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೇವೆ. ತಮ್ಮೆಲ್ಲರ ಸಹಕಾರ ಸಹಯೋಗ ಇರಲಿ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇವೆ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆದರ್ಶಗಳು ಯಾವತ್ತಿಗೂ ಪ್ರಸ್ತುತವಾಗಿದ್ದಾವೆ, ಅದನ್ನು ಜಾರಿಗೆ ತರುವಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಬೀದರ್ ಜಿಲ್ಲೆ, ಕಲ್ಯಾಣ ಕರ್ನಾಟಕ ಈ ಭಾಗದ ಅಭಿವೃದ್ಧಿಗಾಗಿ ಇನ್ನು ಹೆಚ್ಚಿನ ಒಂದು ಶ್ರಮ ಪಡೋಣ ಅನ್ನುವಂಥ ಮಾತನ್ನು ಹೇಳಿ, ಮತ್ತೆ 4 ಗಂಟೆಗೆ ಏನೊಂದು ಸಾರ್ವಜನಿಕ ಕಾರ್ಯಕ್ರಮ ಇದೆ, ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಭಾಗವಹಿಸಬೇಕು ಅನ್ನುವಂಥ ಒಂದು ವಿನಂತಿಯನ್ನು ಮಾಡಿ ಎಲ್ಲರಿಗೂ ಮತ್ತೊಮ್ಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಕೋರಿ ನನ್ನ 2 ಮಾತು ಮುಗಿಸ್ತಾನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಹಿಂದ್. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ 135ನೇ ಜಯಂತಿದ್ದು ನಾನು ಶುಭಾಶಯಗಳು ಹೇಳ್ತೇನೆ. ಮತ್ತು ಹೀಗೆ ನಮ್ಮ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ. ಯಾಕಂದರೆ ಸಾಯಂಕಾಲ ಒಂದು ದೊಡ್ಡ ಕಾರ್ಯಕ್ರಮ ಇದೆ ಇಲ್ಲಿ. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಬರಬೇಕು. ಅಲ್ಲಿ ಉಪನ್ಯಾಸ ಅವರು ಬರ್ತಾರೆ, ಮತ್ತು ಡಿಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಜೀವನ ಮತ್ತು ಅವ್ರದ್ದು ಸ್ಟ್ರಗಲ್ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಆಗ್ತದೆ. ಅದ್ರ ಸಲಗೆ ರಿಯಲ್ ಹೀರೋ ನಮ್ಮ ಭಾರತ ದೇಶ ಅಂದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದಾರೆ. जब तक चांद सूरज रहेगा बाबा साहब अंबेडकर जी का नाम रहेगा बोल के मैं सभी को बहुत बहुत फिर से मुबारकबाद देता हूँ बाबा साहब अंबेडकर की जयंती का. धन्यवाद. ನಾಡಿನ ಜನತೆಗೆ 135ನೆಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೋರುತ್ತಾ
ಈ ದಿನ ಇಡೀ ವಿಶ್ವದಲ್ಲಿ ಒಂದು ಹಬ್ಬದ ವಾತಾವರಣ ತರ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಬೀದರ್ದಲ್ರ 15 ದಿನ 2 ದಿನ ಹಬ್ಬ ಶುರು ಆಗ್ಯಾವ. ಮತ್ತೆಂದು ಹೋದ ವರ್ಷ ಇಷ್ಟ ಆಗಿರ್ತಾರೆ, ಈ ವರ್ಷ ಅದಕ್ಕಿಂತ ಜಾಸ್ತಿ ನಮ್ಮೆಲ್ಲಾ ಸಮಾಜದವ್ರು ಸೇರಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಬ್ಬವನ್ನು ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆ, ಅವ್ರು ಕೊಟ್ಟಂತ ಸಂವಿಧಾನ ಆಶಯ ಅಡಿಯಲ್ಲಿ ನಾವೆಲ್ಲರೂ ಚುನಾಯಿತ ಪ್ರತಿನಿಧಿ ಆಗಿದ್ದೀವಿ. ನಾವೆಲ್ಲರೂ ಒಳ್ಳೆ ಕೆಲಸ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶಿಕ್ಷಣ ಹೋರಾಟ ಅದ್ರ ಬಗ್ಗೆ ನಾವು ಗಮನ ಕೊಟ್ಟು ಶಿಕ್ಷಣ ಬಗ್ಗೆ ಕೂಡ ಹೆಚ್ಚಿನ ಮಹತ್ವ ನಾವೆಲ್ಲರೂ ಕೊಡೋಣ. ಶಿಕ್ಷಣ ಕೊಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದರು ನಮ್ಮ ಮಕ್ಕಳು, ನಮ್ಮ ಮುಂಬರುವ ಪೀಳಿಗೆಗಳು ಭಾರತ ದೇಶದ ಎಲ್ಲರೂ ಶಿಕ್ಷಣವಂತರಾಗಬೇಕು. ಶಿಕ್ಷಣವಂತರಾಗಿ ಅವ್ರ ಪೆನ್ನಲ್ಲಿ ಆ ಶಕ್ತಿ ಬರಬೇಕು, ಸಮಾಜ ಪರಿವರ್ತನೆ ಮಾಡೋರು. ಯಾಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪೆನ್ನಿಲಿಂದೇ ಪರಿವರ್ತನೆ ಮಾಡಿದರು. ಇತ್ತೀಚಿನಿಂದ ನಾವು ನೋಡ್ತಾ ಇದೀವಿ, ನಾವು ನಮಗ ನಮ್ಮ ಮಕ್ಕಳಿಗೆ ನಮ್ಮ ಮೊಮ್ಮಕ್ಕಳಿಗೆ ಮನೆ ಕಟ್ಸ್ತಾ ಇದೀವಿ. ಬಟ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ತಮ್ಮ ಓದುವಂತ 50,000 ಬುಕ್ಕಿಗೋಸ್ಕರ ಮನೆ ಕಟ್ಟಿದ್ರು ಬಂಧುಗಳೇ. ನಾವು ನಮಗೋಸ್ಕರ ಕಟ್ತೀವಿ, ಅವ್ರ ಬುಕ್ಕಿಗೋಸ್ಕರ ಮನೆ ಕಟ್ಟಿದಂತ ಯಾವ್ದಾರ ವ್ಯಕ್ತಿ ಇದ್ರೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಮ್ಮೆಲಿಂದ ಹೇಳಕ್ ಇಚ್ಛೆ ಪಡ್ತೀನಿ. ಅದಕ್ಕೆ ನಾವೆಲ್ಲರೂ ಇನ್ನೊಂದ್ಸಲ ಅತಿ ವಿಜೃಂಭಣೆ ನಾವೆಲ್ಲ ಆಚರಣೆ ಮಾಡೋಣ. ಎಲ್ಲರೂ ಶಿಸ್ತುಬದ್ಧವಾಗಿ ದೇಶದ ಬಗ್ಗೆ ಗೌರವ, ಸಂವಿಧಾನ ಬಗ್ಗೆ ಗೌರವ, ಮಾನವ ಕುಲ ಬಗ್ಗೆ ಗೌರವ ಇಟ್ಕೊಂಡು ನಾವೆಲ್ಲರೂ ಕೆಲಸ ಮಾಡೋಣ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದ್ಸಲ 135ನೇ ಜಯಂತಿಯ ಶುಭಾಶಯ ಕೋರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಉದಾಹರಣೆಗಾಗಿ ಏನು ಕೆಲಸ ಮಾಡಿ ಹೋಗಿದ್ದಾರೆ ಅದು ತುಂಬ ಇನ್ವ್ಯಾಲ್ಯೂಯಬಲ್ ಇದೆ. ಅವರು ಒಂದು ಸಮಾಜ ಅಥವಾ ಒಂದು ಧರ್ಮಕ್ಕೆ ಸೀಮಿತ ಇಲ್ಲ, ಎಲ್ಲ ಸಮಾಜಗೋಸ್ಕರ ಅವರು ಏನು ಕೆಲಸ ಮಾಡಿ ಹೋಗಿದ್ದಾರೆ ತುಂಬ ಇನ್ವ್ಯಾಲ್ಯೂಬಲ್ ಇದೆ ಅಂತ ಹೇಳ್ತಾ ಇದ್ದೀನಿ. ಮತ್ತು ಕಾನ್ಸ್ಟಿಟ್ಯೂಷನ್ ಅವ್ರದ್ದು ತುಂಬ ದೊಡ್ಡ ಕೊಡುಗೆ ನಮ್ಮ ದೇಶಕ್ಕೆ ಏನಿದೆ. ಸಂವಿಧಾನ, ನಮ್ಮ ದೇಶದ ಸಂವಿಧಾನ, ಅವರು ಎಲ್ಲ ದೇಶದ ಸಂವಿಧಾನದಿಂದ ಐರಿಷ್ ಕಾನ್ಸ್ಟಿಟ್ಯೂಷನ್ ಆಗಲಿ ಅಥವಾ ಬೇರೆ ಬೇರೆ ಆಗಲಿ ಏನು ಬೆಸ್ಟ್ ಪಾರ್ಟ್ ಇತ್ತು ಅದನ್ನು ತಗೊಂಡು ಮತ್ತು ನಮ್ಮ ದೇಶದ ನಮ್ಮ ದೇಶಕ್ಕೆ ಏನು ಅನ್ವಯ ಆಗುತ್ತೆ ಅವೆಲ್ಲ ಸೇರಿಸಿ ನಮಗೆ ಏನು ಸಂವಿಧಾನ ಕೊಟ್ಟಿದ್ದಾರೆ. ಇದುವರೆಗೂ ಅದು ಲಿವಿಂಗ್ ಕಾನ್ಸ್ಟಿಟ್ಯೂಷನ್ ಇದೆ. ಬೇರೆ ಕೆಲವೊಂದು ದೇಶದಲ್ಲಿ ಅದನ್ನು ಡೆಡ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಹೇಳ್ತೀವಿ. ಬಟ್ ಇದುವರೆಗೂ ನಮಗೆ ಏನು ಅನ್ವಯ ಆಗುತ್ತೆ ಅಥವಾ ಅನ್ವಯ ಆಗಲ್ಲ ಅದನ್ನು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಮಾಡೋಕ್ಕೆ ಕೂಡ ಅವರು ಪ್ರೊವಿಷನ್ ನಮಗೆ ಬಿಟ್ಟು ಹೋಗಿದ್ದಾರೆ. ಮತ್ತು ಅವರು ಏನೇನು ಕೆಲಸಗಳು ಇಟ್ಟು ಕೆಲಸ ಮಾಡಿ ಹೋಗಿದ್ದಾರೆ, ನಾವು ಅದೇ ನಮ್ಮ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಹೋಗೋಣ ಅಂತ ಎಲ್ರಿಗೂ ವಿನಂತಿಸುತ್ತೇನೆ. ಧನ್ಯವಾದಗಳು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ನಿಮಿತ್ತ ಬೀದರ್ ನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ಎಲ್ಲ ಓಣಿಗಳಿಂದ ಇವತ್ತು ಮೆರವಣಿಗೆ ಬರ್ತಾವೆ. ಒಂದು ಜಿಲ್ಲೆಯೇ ಎಲ್ಲ ಸಮಾಜ ಬಾಂಧವರ ಸಹಾಯ ಸಹಕಾರದೊಂದಿಗೆ ಇವತ್ತು ಹಬ್ಬದ ವಾತಾವರಣ ನಿರ್ಮಾಣ ಮಾಡಿ ಇವತ್ತು ಬೀದರ್ನಲ್ಲಿ ಪ್ರತಿ ವರ್ಷದ ಈ ವರ್ಷವೂ ಕೂಡ ಅಂಬೇಡ್ಕರ್ ಸ್ಟ್ಯಾಚ್ಯೂದಲ್ಲಿ ಫ್ಲಾಗ್ ಹಾಸ್ಟಿಂಗ್ ಆಯಿತು. ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಿಂದ ಹಾಗೂ ಪೌರಾಡಳಿತ ಸಚಿವ ರಹೀಮ್ ಖಾನ್ ಸಾಹೇಬರಿಂದ. ಅದೇ ರೀತಿ ಸಾಯಂಕಾಲ 5 ಗಂಟೆಗೆ ಬಹಿರಂಗ ಸಭೆ ಇದೆ. ನಿಜಗುಣಾನಂದ ಸ್ವಾಮೀಜಿ ಹಾಗೂ ಗೌತಮ್ ಅಂತ ನಾಗ್ಪುರ್ನವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ಒಂದು ಅಂಬೇಡ್ಕರ್ ಜನ್ಮದ ನಿಮಿತ್ತ ಇವತ್ತು 135 kg ಒಂದು ಕೇಕನ್ನು ಕಟ್ ಮಾಡೋದ್ರ ಮುಖಾಂತರ ಇವತ್ತು ಮಾರುತಿ ಬೌದ್ಧ ಅಭಿಮಾನಿ ಬಳಗ ಹಾಗೂ ಮುಖೇಶ್ ಅಭಿಮಾನಿ ಬಳಗ ಜಂಟಿಯಾಗಿ ಇವತ್ತು ಸನ್ಮಾನ್ಯ ಈಶ್ವರ್ ಖಂಡ್ರೆ ಸಾಹೇಬರು, ರಹೀಮ್ ಖಾನ್ ಸಾಹೇಬರು, ಬಂಡೆಪ್ಪ ಕಾಶಂಪುರು, ಸೂರ್ಯಕಾಂತ್ ನಾಮರ್ಪಳ್ಳಿ ಅವರು, ಶೈಲೇಂದರ್ ಬೆಲ್ದಾಳೆ ಸಾಹೇಬರು, ಅನೇಕ ಗಣ್ಯರು, ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಚೀಫ್ ಸೆಕ್ರೆಟರಿ ಅನೇಕ ಜನ ಕೂಡಿ ಇವತ್ತು ಒಂದು ಕೇಕ್ ಕತ್ತರಿಸ ಮುಖಾಂತರ ಒಂದು ಅಂಬೇಡ್ಕರ್ ಜನ್ಮದಿನಾಚರಣೆದ ಶುಭಾಶಯಗಳು ಕೋರಿದ್ದಾರೆ. ಅದಕ್ಕಾಗಿ ನಮ್ಮ ಒಂದು ಈ ಕೇಕ್ ಕಟ್ಟಲಕ್ಕೆ ಬಂದಂಥ ಎಲ್ಲ ಅತಿಥಿಗಳಿಗೆ, ಸರ್ಕಾರಿ ನೌಕರರ ಸಂಘ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೀನಿ. ಮತ್ತೊಮ್ಮೆ 135ನೇ ಜನ್ಮದಿನೋತ್ಸವದ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯ ಕೊಡ್ತೇನೆ. ಜೈ ಭೀಮ್. ಏನು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಉತ್ಸವದ ಬೀದರ್ ಜಿಲ್ಲೆ ಸಮಸ್ತ ಜನತೆಗೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತೀನಿ ಅಷ್ಟೇ. ಮತ್ತು ಭಾಳ ವಿಜೃಂಭಣೆಯಿಂದ ಜನರೆಲ್ಲ ಒಳ್ಳೆಯ ರೀತಿಯಿಂದ ಅನ್ನದಾಸೋಹ ಮಾಡ್ತಾ ಇದ್ದಾರೆ. ಆಮೇಲೆ ಪುಸ್ತಕ ಮಳಿಗೆಗಳು ಬಿಡುಗಡೆ ಮಾಡ್ತಾ ಇದ್ದಾರೆ. ಸುಮಾರೆಲ್ಲ ಒಳ್ಳೆಯ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಜನರಿಗೆ ನಾವು ಈ ಅಂಬೇಡ್ಕರ್ ಜಯಂತಿ ಮುಖಾಂತರ ಈ ಜಿಲ್ಲೆ ಶಾಂತಿ, ಸುಖ, ನೆಮ್ಮದಿಯಿಂದ ಬದುಕಬೇಕಂತಕ್ಕಂಥದ್ದು ನಮ್ಮ ಉದ್ದೇಶ. ಶಿವರಾಜ್ ಹಾಸನ್ಕರ್, ZP ಮಾಜಿ ಅಧ್ಯಕ್ಷ. ಇವರು
ಬಾಬಾ ಸಾಹೇಬ್ ಅವರ 135ನೇ ಜಯಂತಿ ಉತ್ಸವ ಆಗಿ ಇವತ್ತು ಇಡೀ ವಿಶ್ವದಲ್ಲಿ ಇವತ್ತು ಬಾಬಾ ಸಾಹೇಬ್ ಅವರಿಗೆ ಒಂದು ಹುಟ್ಟಿನ ಹಬ್ಬವನ್ನು ಆಚರಣೆ ಮಾಡ್ತಿರುವಂಥ ವಿಶ್ವದ ಎಲ್ಲ ಜನರಿಗೆ, ವಿಶೇಷವಾಗಿ ನಾಡಿನ ಜನರಿಗೆ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಜನತೆಗೆ ನಾನು ಶುಭಾಶಯಗಳು ಹೇಳುತ್ತಾ, ಇವತ್ತು ಬಾಬಾ ಸಾಹೇಬ್ ಅವರು ಹಾಕಿಕೊಟ್ಟ ಒಂದು ದಾರಿಯಲ್ಲಿ ನಾವು ನೀವೆಲ್ಲ ನಡೆದು ಅವರ ಕನಸು ನನಸಾಗಿ ಮಾಡುವಂಥ ಕೆಲಸ ನಾವು ನೀವೆಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ, ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಬಾಬಾ ಸಾಹೇಬ್ ಅವರು ಕಂಡಂಥ ಕನಸು ಇವತ್ತು ಶಿಕ್ಷಣ ಆಗಿರ್ಬೋದು, ಹೋರಾಟ ಆಗಿರ್ಬೋದು, ಇವತ್ತು ಪ್ರತಿಯೊಂದು ಮನೆಯಲ್ಲಿ ಶಿಕ್ಷಣ ಆಗಬೇಕಾಗಿದೆ. ಆ ಶಿಕ್ಷಣ ಮಾತ್ರ ಇವತ್ತು ದೇಶಕ್ಕೆ ಒಂದು ಬೆನ್ನೆಲುಬಾಗುತ್ತದಂತ ಬಾಬಾ ಸಾಹೇಬ್ ಹೇಳಿರೋ ಒಂದು ಕತೆಗೆ ನಾವೆಲ್ಲರೂ ತಲೆಬಾಗೋಣ ಅಂತ ಹೇಳುತ್ತಾ, ಮತ್ತೊಂದು ಸರ್ತಿ ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಹಾಗೂ ವಿಶೇಷವಾಗಿ ಬೀದರ್ ಜಿಲ್ಲೆಯ ಎಲ್ಲ ಸಮುದಾಯದವರಿಗೆ ನಾನು ಶುಭಾಶಯಗಳನ್ನು ಹೇಳ್ತೀನಿ. ನನ್ನ ಹೆಸರು ಸಂಜಯ್ ಜಾಗೀರ್ದಾರ್, ರಾಜ್ಯ ಉಪಾಧ್ಯಕ್ಷರಾಗಿ ಇರ್ತೀನಿ. ಥ್ಯಾಂಕ್ ಯು.